ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮಗೆ ಹೇಳಲಿರುವುದು ಬೆಂಗಳೂರು ನಗರದಲ್ಲಿ ನಡೆದ ಒಂದು ಅತ್ಯಂತ ದುಃಖಕರ ಆದರೆ ಮಾನವೀಯತೆಯನ್ನು ತೋರಿಸುವ ಹೃದಯ ವಿದ್ರಾವಕ ಘಟನೆ. ಇದು ಒಂದು ಮನುಷ್ಯನ ಕಥೆ, ಅವನ ಪ್ರೀತಿ, ಅವನ ಕಾಳಜಿ ಮತ್ತು ಒಂದು ಕ್ಷಣದಲ್ಲಿ ನಡೆದ ಭೀಕರ ದುರಂತದ ಕಥೆ. ಬೆಂಗಳೂರು ನಗರದ ಗಿರಿನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಉದ್ಯಮಿ ತಮ್ಮ ಮನೆಯಲ್ಲಿದ್ದ ತಮ್ಮ ಅತ್ಯಂತ ಪ್ರೀತಿಯ ಪೆಟ್ ಗಿಳಿಯನ್ನು ಕುಟುಂಬದ ಸದಸ್ಯನಂತೆ ನೋಡಿಕೊಳ್ಳುತ್ತಿದ್ದರು. ಆ ಗಿಳಿಯ ಮೌಲ್ಯ ಸುಮಾರು 2,50,000 ರೂಪಾಯಿ ಎಂದು ಹೇಳಲಾಗುತ್ತಿದೆ. ಆದರೆ ಹಣಕ್ಕಿಂತಲೂ ಅವನಿಗೆ ಆ ಗಿಳಿಯ ಮೇಲಿದ್ದ ಭಾವನಾತ್ಮಕ ಬಂಧನೆ ಅತಿಯಾದದ್ದು. ಆ ದಿನ ಎಂದಿನಂತೆ ಸಾಮಾನ್ಯ ದಿನವೇ, ಆದರೆ ಅಚಾನಕ್ಕಾಗಿ ಆ ಪೆಟ್ ಗಿಳಿ ಮನೆಯಿಂದ ಹೊರಗೆ ಹಾರಿಹೋಗಿ ಹತ್ತಿರದ ವಿದ್ಯುತ್ ಕಂಬದ ಹೈಟೆನ್ಷನ್ ತಂತಿಯ ಮೇಲೆ ಕುಳಿತುಕೊಂಡಿತು. ತನ್ನ ಮುದ್ದುಗಿಳಿಯನ್ನು ಅಪಾಯದಲ್ಲಿ ಕಂಡ ಕ್ಷಣವೇ ಆ ವ್ಯಕ್ತಿಗೆ ಸಮಯವೂ ಅಪಾಯವೂ ಎಲ್ಲವನ್ನೂ ಮರೆಸಿಬಿಟ್ಟಿತು. ಯಾವುದೇ ರಕ್ಷಣಾ ಸಾಧನಗಳಿಲ್ಲದೆ, ಯಾವುದೇ ತಜ್ಞರ ಸಹಾಯ ಪಡೆಯದೆ ತಾನೇ ಹೋಗಿ ಗಿಳಿಯನ್ನು ಉಳಿಸಬೇಕು ಎಂದು ಅವನು ನಿರ್ಧರಿಸಿದ. ಅವನ ಕೈಯಲ್ಲಿ ಒಂದು ಲೋಹದ ಕಂಬ. ಅದೇ ಕ್ಷಣದಲ್ಲಿ ಅವನು ವಿದ್ಯುತ್ ತಂತಿಗೆ ಹತ್ತಿರ ಹೋಗುತ್ತಿದ್ದಂತೆ ಭೀಕರ ಅಪಘಾತ ಸಂಭವಿಸಿತು. ಹೈ ವೋಲ್ಟೇಜ್ ವಿದ್ಯುತ್ ಸ್ಪರ್ಶದಿಂದ ಅವನು ತೀವ್ರವಾಗಿ ಶಾಕ್ ಹೊಡೆದು ನೆಲಕ್ಕೆ ಕುಸಿದು ಬಿದ್ದ. ಸುತ್ತಮುತ್ತಲಿದ್ದವರು ಓಡಿಬಂದರು. ತಕ್ಷಣವೇ ಆತನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ವಿಧಿಯ ಕ್ರೂರತೆ ಅಷ್ಟೇ. ಡಾಕ್ಟರ್ಗಳು ಪರೀಕ್ಷಿಸಿ ಅವನು ಈಗಾಗಲೇ ಮೃತಪಟ್ಟಿದ್ದಾನೆ ಎಂದು ಘೋಷಿಸಿದರು. ಒಂದು ಕ್ಷಣದಲ್ಲಿ ಒಂದು ಕುಟುಂಬದ ಆಶಾಕಿರಣ ನಂದಿತು. ಒಂದು ಮನೆ ಶೂನ್ಯವಾಯಿತು. ಒಂದು ಪ್ರಾಣಿಯನ್ನು ಉಳಿಸಲು ಹೋಗಿ ಒಂದು ಅಮೂಲ್ಯ ಮಾನವ ಜೀವ ಕಳೆದುಹೋಯಿತು. ಈ ಘಟನೆ ಕೇವಲ ಒಂದು ಸುದ್ದಿಯಲ್ಲ ಸ್ನೇಹಿತರೆ, ಇದು ನಮಗೆ ಒಂದು ದೊಡ್ಡ ಪಾಠವನ್ನು ಹೇಳುತ್ತದೆ. ಪ್ರೀತಿ ತಪ್ಪಲ್ಲ, ಪ್ರಾಣಿಗಳ ಮೇಲಿನ ಕಾಳಜಿ ತಪ್ಪಲ್ಲ, ಆದರೆ ಅಪಾಯಕರ ಪರಿಸ್ಥಿತಿಯಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಳದೆ ಹೋಗುವುದು ಮರಣಾಂತಿಕವಾಗಬಹುದು. ವಿದ್ಯುತ್ ತಂತಿಗಳು, ಹೈ ಟೆನ್ಷನ್ ಲೈನ್ಗಳು ಅತ್ಯಂತ ಅಪಾಯಕಾರಿ. ಅವುಗಳ ಬಳಿ ಲೋಹದ ವಸ್ತುಗಳೊಂದಿಗೆ ಹೋಗುವುದು ಜೀವಕ್ಕೆ ಭಾರೀ ಅಪಾಯ. ಈ ಘಟನೆ ನಂತರ ಸ್ಥಳೀಯರು ಆಘಾತಕ್ಕೊಳಗಾಗಿದ್ದಾರೆ. ಪಾಲಿಕೆ ಮತ್ತು ವಿದ್ಯುತ್ ಇಲಾಖೆ ಇಂತಹ ಪ್ರದೇಶಗಳಲ್ಲಿ ಇನ್ನಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಒಂದು ಪೆಟ್ ಪ್ರಾಣಿ ಕುಟುಂಬದ ಸದಸ್ಯನಂತಾಗಿರುವ ಇಂದಿನ ಕಾಲದಲ್ಲಿ ಪ್ರಾಣಿಗಳ ರಕ್ಷಣೆಗೆ ತಜ್ಞರ ಸಹಾಯ, ಅಗ್ನಿಶಾಮಕ ದಳ ಸಹಾಯ ಅಥವಾ ವಿದ್ಯುತ್ ಇಲಾಖೆ ಸಹಾಯ ಪಡೆಯುವುದು ಅತ್ಯಂತ ಅಗತ್ಯ. ಸ್ನೇಹಿತರೆ, ಈ ದುಃಖಕರ ಘಟನೆ ನಮ್ಮೆಲ್ಲರಿಗೂ ಎಚ್ಚರಿಕೆಯ ಗಂಟೆ. ಭಾವನೆಗಳಿಗಿಂತ ಸುರಕ್ಷತೆ ಮುಖ್ಯ. ಒಂದು ಜೀವ ಉಳಿಸಲು ಹೋಗಿ ಮತ್ತೊಂದು ಜೀವ ಕಳೆದುಕೊಳ್ಳಬಾರದು. ಈ ಕಥೆ ಕೇಳಿ ನಿಮ್ಮ ಮನಸ್ಸು ನೋವಿನಿಂದ ತುಂಬಿದರೆ ಈ ಸಂದೇಶವನ್ನು ಇತರರಿಗೂ ತಲುಪಿಸಿ. ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು. ಇಂತಹ ನಿಜ ಘಟನೆಗಳ ಸತ್ಯ ಮಾಹಿತಿ, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ಗೆಳೆಯರೇ ವಿಷಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.